ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ನಾವು ಶ್ರೀ ಕ್ಷೇತ್ರ ಹೊರನಾಡಿಗೆ ಬಂದಿದ್ದೀವಿ. ರಾತ್ರಿ ಆಗಿದೆ ಈಗ ಬಂದಿರೋಂಥದ್ದು. ಈಗ ಇಲ್ಲೇನು ಗ್ರೀನ್ ಕಲರ್ ನಿಮಗೆ ಕಾಣ್ತಾ ಇದೆ, ಬೋರ್ಡ್ ಕಾಣ್ತಿದೆ, ಅಲ್ಲಿ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ದೇವಸ್ಥಾನದ ರೂಮಲ್ಲಿ ಅಲ್ಲಿ ಸ್ಟೇ ಮಾಡೋಕ್ಕೆ ಡಿಸೈಡ್ ಮಾಡಿದ್ವಿ. ಈಗ ನೋಡಿ ಸುತ್ತಲ ಪಾರ್ಕಿಂಗ್ ಪ್ರದೇಶ. ನಿಮಗೆ ಈಗ ಊಟಕ್ಕೆ ಹೋಗ್ತಿದ್ವಿ. ಇದೇ ಊಟದ ಹಾಲ್ ಸ್ನೇಹಿತರೆ. ನಿಮಗೆ ಇಲ್ಲಿ ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಿರೋ ಹಾಗೆ ಇಲ್ಲಿ 3 ಟೈಮು ಸಹಿತ ನಿಮಗೆ ಊಟದ ವ್ಯವಸ್ಥೆ ಇದೆ. ಇಲ್ಲಿ ಹೇಗಪ್ಪ ಅಂತಂದರೆ ಬೆಳಿಗ್ಗೆ ನಿಮಗೆ ಅವಲಕ್ಕಿಯನ್ನು ತಿಂಡಿಗೆ ಕೊಡ್ತಾರೆ, ಮಧ್ಯಾಹ್ನ ಮತ್ತು ರಾತ್ರಿ ಅನ್ನ ಸಾಂಬಾರು ಊಟದ ವ್ಯವಸ್ಥೆ ಇರುತ್ತೆ. ಇಲ್ಲಿ ಅನ್ನಪೂರ್ಣೆ ಸದಾಪೂರ್ಣೆ ಅನ್ನೋಂಗೆ ಎಲ್ಲರಿಗೂ ಹೊಟ್ಟೆ ತುಂಬ ಊಟ, ಯಾವಾಗಲೂ ನಿಮಗೆ ಊಟದ ವ್ಯವಸ್ಥೆ ಸಿಗುತ್ತೆ. ಬೆಳಗ್ಗೆ ಎದ್ದು ನಾವು ಈಗ ದರ್ಶನಕ್ಕೆ ರೆಡಿಯಾಗಿ ಹೊರಗಡೆ ಬಂದಾಗ ಸೂರ್ಯ ಉದಯಿಸ್ತಿರುವಂಥ ಒಂದು ದೃಶ್ಯ ಕಾಣ್ತು. ಅದನ್ನು ಸೆರೆ ಹಿಡಿಯೋಣ ಅಂತ ಹೇಳ್ಬಿಟ್ಟು ನಿಮಗೆ ಸೆರೆ ಹಿಡಿದು ಈಗ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಯಾವ ರೀತಿಯಾಗಿ ಸೂರ್ಯ ಉದಯ ಆಗ್ತಾ ಇರುವಂಥ ಒಂದು ಉದಯ ಆಗ್ತಾ ಇರೋದನ್ನು ನೀವು ಕಾಣ್ಬೋದು. ಹಾಗೆ ಇಲ್ಲೇನು ಪಾರ್ಕಿಂಗ್ ಪ್ರದೇಶ, ಈ ಪಾರ್ಕಿಂಗ್ ಪ್ರದೇಶದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಪಾರ್ಕಿಂಗ್ ಚಾರ್ಜಸ್ ಇಲ್ಲ. ನಾವೀಗ ಉಳ್ಕೊಂಡಿದ್ದಂಥ ದೇವಸ್ಥಾನದ ರೂಮ್ ಈಗ ಕಾಣ್ತಿದೆಯಲ್ಲ, ಇದೇ ರೂಮಲ್ಲಿ ನಾವು ದೇವಸ್ಥಾನದ ರೂಮಲ್ಲಿ ನಾವು ಉಳ್ಕೊಂಡಿದ್ದು. ಇಲ್ಲಿ ಸ್ನೇಹಿತರೆ ನಿಮಗೆ 250 ರೂಪಾಯಿಂದ ರೂಮ್ ಚಾರ್ಜಸ್ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮಗೆ ಹೊರಗಡೆ ಇಲ್ಲಿ ರೂಮ್ ಸಿಗಲಿಲ್ಲ ಅಂತ ಏನಾದರೂ ಅನಿಸಿದ್ರೆ, ನಿಮಗೆ ರೂಮಲ್ಲಿ ಏನಾದ್ರು ಸಿಗಲಿಲ್ಲ ಅಂತಂದರೆ ನೀವು ಹೊರಗಡೆ ಅಲ್ಲಿ ನೇತ್ರಾವತಿ ಭವನ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೇರೆ ಬೇರೆ ಪ್ರೈವೇಟ್ ಲಾಡ್ಜಿಂಗ್ಗಳಿದ್ದಾವೆ. ಅಲ್ಲಿ ನೀವು ಸುಮಾರು 750ರಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ರೂಮ್. 750-800 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೀವು ಅಲ್ಲೂ ಸಹಿತ ಉಳಿಬೋದು. ನೋಡಿ ಸೂರ್ಯ ಉದಯಿಸ್ತಿರುವಂಥ ಒಂದು ದೃಶ್ಯ ಯಾವ ರೀತಿಯಾಗಿ ಕಾಣ್ತದೆ ಅಂತ ಹೇಳ್ಬಿಟ್ಟು. ಈಗ ದೇವರ ದರ್ಶನಕ್ಕೆ ನಾವು ಈ ಕಡೆ ಮುಂದೆ ಹೋದರೆ ಅಲ್ಲಿ ಏನು ಆರ್ಚಲ್ಲಿ ಒಂದು ಬ್ಲೂ ಕಲರ್ ಆರ್ಚ್ ಕಾಣ್ತಿದೆ, ಆ ಕಡೆ ಹೋದ್ರೆ ದೇವ್ರ ದರ್ಶನಕ್ಕೆ ನಾವು ಹೋಗ್ಬೋದು. ಈ ದೇವಸ್ಥಾನಕ್ಕೆ ಅಗಸ್ತ್ಯರ ಋಷಿಗಳ ಕಾಲದ ಒಂದು ಇತಿಹಾಸ ಇರೋದನ್ನು ನಾವು ಕಾಣ್ಬೋದು. ಹಾಗೆ ಈ ದೇವಸ್ಥಾನಕ್ಕೆ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯಗಳ ಮಧ್ಯೆ ನೀವು ಇಲ್ಲಿ ಬರಬೇಕಾಗತ್ತೆ. ಒಂದು ಒಳ್ಳೆ ಜರ್ನಿ ಅಂತಲೂ ಹೇಳ್ಬೋದು. ಹಾಗೆ ದೇವಸ್ಥಾನವೂ ಸಹಿತ ಒಂದು ಸುತ್ತ ಗುಡ್ಡಗಳ ಮಧ್ಯದಲ್ಲಿ ದೇವಸ್ಥಾನ ಇರುವಂಥದ್ದು. ಅದು ಹೊರನಾಡು ಇರುವಂಥ ಪ್ರದೇಶನೇ ಆ ರೀತಿಯಾಗಿ ಇರೋದನ್ನು ನಾವು ಕಾಣ್ಬೋದು. ನಿಮಗೆ ಇಲ್ಲಿ ಚಿಕ್ಕಮಂಗ್ಳೂರಿಂದ 100 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ನಿಮಗೆ ನೀವು ಹಾಸನ ಅಥವಾ ಬೇಲೂರಿಂದ ಬರ್ತೀರಿ ಅಂತಂದರೆ ಅಲ್ಲಿಂದಲೂ ಸಹಿತ 100 ಕಿಲೋಮೀಟ್ರು, ಬೇಲೂರಿಂದ 100 ಕಿಲೋಮೀಟ್ರ್ ಆಗುತ್ತೆ. ಬೇಲೂರಿಂದ ಬರ್ತೀರಿ ಅಂದರೆ ಕೊಟ್ಟಿಗೆಹಾರದಲ್ಲಿ ನೀವು ರೈಟಿಗೆ ಬಂದು ಒಳಗಡೆ ಬರಬೇಕಾಗತ್ತೆ. ಕೊಟ್ಟಿಗೆಹಾರದಿಂದ ಒಂದು 40-50 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಕೊಟ್ಟಿಗೆಹಾರದಿಂದ ನಿಮಗೆ ಪ್ರೈವೇಟ್ ಬಸ್ಗಳು ಸಿಗ್ತವೆ, ಬಸ್ಸಲ್ಲಿ ಬರೋದಾದರೆ. ಹಾಗೆ ನೀವೇನಾದರೂ ಬೆಂಗಳೂರಿಂದ ಬರ್ತಾಯಿದ್ದೀನಿ ಅಂತಂದರೆ ಬೆಂಗಳೂರು, ಹಾಸನ, ಬೇಲೂರು ಮುಖಾಂತರವಾಗಿ ಸರ್ಕಾರಿ ಬಸ್ಗಳಿದ್ದಾವೆ, ಟೈಮಿಗೆ ಸರಿಯಾಗಿ ಬಸ್ಗಳಿದ್ದಾವೆ. ಆ ಬಸ್ಸಿಗೆ ಬಂದ್ರೆ ಬೆಂಗಳೂರಿಂದ, ಹಾಸನಿಂದ, ಬೇಲೂರಿಂದ ಆ ಬಸ್ಸಲ್ಲಿ ಬರ್ಬೋದು ನೀವು. ಈ ಒಂದು ದಟ್ಟ ಅರಣ್ಯಗಳ ಪ್ರದೇಶದಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಹೊರನಾಡು ಅನ್ನುವಂಥ ಒಂದು ಪ್ರದೇಶದಲ್ಲಿ ನೆಲೆಯಾಗಿರೋದನ್ನು ನಾವು ಕಾಣ್ಬೋದು. ಹಾಗೆ ಭದ್ರಾ ನದಿಯ ದಡದಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ಇರೋದನ್ನು ನಾವು ಇಲ್ಲಿ ಕಾಣ್ತೀವಿ. ಈ ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಥವಾ ಶ್ರೀ ಕ್ಷೇತ್ರ ಹೊರನಾಡು ದೇವಸ್ಥಾನ ಅಂತ ಈ ಕ್ಷೇತ್ರಕ್ಕೆ ಕರೆಯೋದನ್ನು ನಾವು ನೋಡ್ಬೋದು. ಸುಮಾರು 800 ವರ್ಷಗಳು ಅಥವಾ ಪುರಾಣದ 8ನೇ ಶತಮಾನದಲ್ಲಿ ಅಗಸ್ತ್ಯ ಋಷಿಗಳು ಇಲ್ಲಿಯ ಮೂಲ ವಿಗ್ರಹ ಏನಿದೆ ಆ ವಿಗ್ರಹವನ್ನು ಸ್ಥಾಪನೆ ಮಾಡಿದರು ಅನ್ನುವಂಥ ಒಂದು ನಂಬಿಕೆ ಇದೆ. ಸ್ನೇಹಿತರೆ, ಇಲ್ಲೊಂದು 10 ಅಥವಾ 20 ಮೆಟ್ಲು ಹತ್ತೋದ್ರೆ ನಿಮಗೆ ತಾಯಿ ದರ್ಶನಕ್ಕೆ ಹೋಗ್ತೀರಾ. ಕೆಲವು ಶನಿವಾರ ಅಥವಾ ಭಾನುವಾರ ರಶ್ ಇರ್ಬೋದು, ಬೇರೆ ದಿನಗಳಲ್ಲಿ ಅಂಥ ಏನು ರಶ್ ಇರಲ್ಲ. ಆದರೂ ದರ್ಶನ ಮಾತ್ರ ಒಂದು ಅದ್ಭುತವಾಗಿ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಇಲ್ಲಿ ಅನ್ನಪೂರ್ಣ ಅನ್ನುವಂಥದ್ದಕ್ಕೆ ಒಂದು 2 ರೀತಿಯಾದಂತಹ ಅರ್ಥ ಇರೋದನ್ನು ನಾವು ನೋಡ್ಬೋದು. ಅನ್ನ ಅಂದರೆ ಆಹಾರ, ಮತ್ತು ಪೂರ್ಣ ಅಂದರೆ ಸಂಪೂರ್ಣ ಅಥವಾ ಪರಿಪೂರ್ಣ ಅಂತ ಅರ್ಥ ಇದೆ. ಆದ್ದರಿಂದ ಈ ದೇವಸ್ಥಾನ ಅನ್ನಪೂರ್ಣೇಶ್ವರಿ ಅಂತಲೂ ಕರೀತಾರೆ, ಮತ್ತು ಆಹಾರ ದೇವತೆ ಅಂತಲೂ ಸಹಿತ ಈ ದೇವಿಯನ್ನು ಕರೆಯೋದನ್ನು ನಾವು ನೋಡ್ಬೋದು. ಸ್ನೇಹಿತರೆ, ಈ ಒಂದು ಪ್ರತೀತಿ ಇದೆ ಇಲ್ಲಿ. ಈ ದೇವಿಯ ದರ್ಶನವನ್ನು ಪಡೆದಂಥ ಜನರಿಗೆ ಯಾವತ್ತಿಗೂ ಆಹಾರ ಮತ್ತು ಧಾನ್ಯದ ಕೊರತೆ ಬರಲ್ಲ ಅನ್ನುವಂಥ ಒಂದು
ನಂಬಿಕೆ ಸಹಿತ ಇಲ್ಲಿ ಜನಗಳಲ್ಲಿ ಯಾರು ಈ ದೇವಿಯ ದರ್ಶನವನ್ನು ಮಾಡ್ತಾರೆ, ಈ ದೇವಿಯ ಹತ್ರ ಬಂದು ಕಷ್ಟ ಕಾರ್ಪಣ್ಯಗಳನ್ನು ಬೇಡ್ಕೋತಾರೆ, ಅವರಿಗೆ ಜೀವನದಲ್ಲೇ ಆಹಾರ ಮತ್ತು ಧಾನ್ಯಗಳ ಕೊರತೆ ಬರೋದೇ ಇಲ್ಲ ಅನ್ನುವಂಥ ಒಂದು ನಂಬಿಕೆನೂ ಸಹಿತ ಇದೆ. ನೋಡಿ, ಈಗ ಅಲ್ಲಿ ದೇವಿಯ ದರ್ಶನ ನೀವು ಅಲ್ಲಿ ಹೋದ್ರೆ ಅಲ್ಲಿ ಒಂದು ಬೆಳಕು ಕಾಣ್ತಿದೆಯಲ್ಲ, ಅಲ್ಲೇ ನಿಮಗೆ ದೇವಿಯ ದರ್ಶನ ಸಿಗೋದು. ಈಗೇನು ನಮ್ಮ ವಿಡಿಯೋ ಎಡಭಾಗದಲ್ಲಿ ಅದು ದೇವಸ್ಥಾನದ ದೇವರ ಬರಭಾಗದಲ್ಲಿ ಅಲ್ಲಿ ಹೆಗಡೆಯರು ಕಾಣ್ತಿರಲ್ಲ, ಅವರೇ ಈ ದೇವಸ್ಥಾನವನ್ನು ಮೈಂಟೈನ್ ಮಾಡ್ತಿರೋದು. ಈ ದೇವಸ್ಥಾನದ ಉಸ್ತುವಾರಿ ಎಲ್ಲ ಅವ್ರದ್ದೇ. ಹಾಗೆ ಈ ವಿಗ್ರಹ 4 ಕೈಗಳನ್ನ ಒಳಗೊಂಡಿರೋವಂಥ ವಿಗ್ರಹನ ನೀವು ನೋಡ್ಬೋದು. ಒಂದು ಕೈಯಲ್ಲಿ ಶಂಖ, ಮತ್ತೊಂದು ಕೈಯಲ್ಲಿ ಚಕ್ರ, ಇನ್ನೊಂದು ಕೈಯಲ್ಲಿ ಶ್ರೀಚಕ್ರ, ಮತ್ತು ಇನ್ನೊಂದು ಕೈಯಲ್ಲಿ ದೇವಿ ಗಾಯತ್ರಿಯನ್ನು ಹಿಡಿದು ನಿಂತಿರುವಂತಹ ವಿಗ್ರಹವನ್ನು ನಾವು ಕಾಣ್ಬೋದು. ಹಾಗೆ ನಿಂತಿರುವಂತಹ ವಿಗ್ರಹದ ಪೂರ್ತಿ ಒಂದು ಪೀಠದ ಮೇಲೆ ನಿಂತಿರುವಂಥ ಒಂದು ತಾಯಿ ವಿಗ್ರಹವನ್ನು ಚಿನ್ನದಿಂದಲೇ ಮುಚ್ಚಲ್ಪಟ್ಟಿದ್ದಾರೆ. ಅಂದರೆ ಅಷ್ಟು ಈ ದೇವಿಯ ಮಹಿಮೆ, ದೇವರನ್ನ ನಂಬಿರುವಂಥ ಜನಗಳು ಇಲ್ಲಿ ಇರೋದನ್ನು ಸಹಿತ ನೋಡ್ಬೋದು. ಹಾಗೆ ಈ ದೇವಾಲಯಕ್ಕೆ ಒಂದು ದಂತಕಥೆ ಇರೋದನ್ನು ಸಂಬಂಧಿಸಿದಂತೆ ಒಂದು ದಂತಕಥೆ ಇರೋದನ್ನು ನಾವು ನೋಡ್ಬೋದು. ಒಮ್ಮೆ ಶಿವ ಮತ್ತು ಪಾರ್ವತಿಯವರು ಏನೋ ಒಂದು ಆಟ ಆಡ್ತಾ ಇರಬೇಕಾದ್ರೆ ವಾದ ವಿವಾದದಲ್ಲಿ ಮುಳುಗೋಗ್ತಾರೆ. ಆ ಸಂದರ್ಭದಲ್ಲಿ ಶಿವ ಏನು ಹೇಳ್ತಾನೆ ಅಂದರೆ, ಆಹಾರ ಸೇರಿದಂತೆ ಜಗತ್ತಿನಲ್ಲಿ ಏನೇನಿದೆ ಎಲ್ಲವೂ ಭ್ರಮೆ ಅಂತ ಹೇಳ್ಬಿಟ್ಟು ಶಿವ ಘೋಷಣೆ ಮಾಡಿಬಿಡ್ತಾನೆ. ಈ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಪಾರ್ವತಿಗೆ ಬೇಜಾರಾಗಿ ಅದನ್ನು ಅಲ್ಲಗಳಿತಾರೆ, ಇಲ್ಲ ಅಂತ ಹೇಳ್ಬಿಟ್ಟು. ಆದರೂ ವಾದ ವಿವಾದ ನಡೆದಾಗ ಪಾರ್ವತಿ ದೇವಿಯವರು ಕಣ್ಮರೆ ಆಗ್ಬಿಡ್ತಾರೆ. ಆ ಕಣ್ಮರೆಯಾದಂಥ ಸಂದರ್ಭದಲ್ಲಿ ಪ್ರಕೃತಿಯೇ ನಿಶ್ಚಲಗೊಳ್ಳುತ್ತೆ, ಮತ್ತು ಆಹಾರ ಏನು ಇಲ್ದಲೇ ಎಲ್ಲರೂ ಪರದಾಡುವಂಥ ಒಂದು ಸಂದರ್ಭ ಬರುತ್ತೆ. ಜನಜೀವನ, ಜಲಚರಗಳು ಏನಿದಾವೆ ಎಲ್ಲವೂ ಸಹಿತ ಪರದಾಡುವಂಥ ಒಂದು ವ್ಯವಸ್ಥೆ ಬರುತ್ತೆ. ಅಸ್ತವ್ಯಸ್ತ ಆಗ್ಬಿಡುತ್ತೆ, ಪ್ರಕೃತಿಯೇ ಅಸ್ತವ್ಯಸ್ತ ಆಗೋಗುತ್ತೆ. ಈ ಸಂದರ್ಭದಲ್ಲಿ ಅನೇಕ ಋಷಿಮುನಿಗಳು ಪಾರ್ವತಿ ದೇವಿಯನ್ನ ಕರುಣೆಗಾಗಿ ಪ್ರಾರ್ಥನೆ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಆದರೂ ಆ ಸಂದರ್ಭದಲ್ಲಿ ಶಿವನು ಸಹಿತ ಪಾರ್ವತಿ ದೇವಿಯವರ ಬಳಿ ಹೋಗಿ ಅವ್ರನ್ನ ಮನವೊಲಿಸ್ತಾರೆ. ಮನವೊಲಿಸಿದ ಬಳಿಕ ದೇವಿ ಕಾಣಿಸಿಕೊಂಡಾಗ ಎಲ್ಲರಿಗೂ ಆಹಾರವನ್ನು ವಿತರಣೆ ಮಾಡ್ತಾರೆ. ಆ ವಿತರಣೆ ಮಾಡಿದಂಥ ಸಂದರ್ಭದಲ್ಲಿ ದೇವಿನ ಅನ್ನಪೂರ್ಣೇಶ್ವರಿ ದೇವಿ ಅಂತೇಳ್ಬಿಟ್ಟು ಪೂಜೆ ಮಾಡ್ತಾರೆ. ಅವತ್ತಿಂದ ಅನ್ನಪೂರ್ಣೇಶ್ವರಿ, ಪಾರ್ವತಿ ದೇವಿಯ ಇನ್ನೊಂದು ಅವತಾರ ಅನ್ನಪೂರ್ಣೇಶ್ವರಿ ದೇವಿ ಅನ್ನೋದು ಸಹಿತ ಆಗುತ್ತೆ. ಈಗ ಅಲ್ಲೇನು ನಿಮಗೆಲ್ಲ ಮೂಲಲ್ಲಿ ಯಾಗಶಾಲೆ ಕಾಣುತ್ತೆ, ಅಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ಈ ದೇವಸ್ಥಾನದಲ್ಲಿ ನಡೆಯೋದನ್ನು ಸಹಿತ ನಾವು ನೋಡ್ಬೋದು. ಇದು ಹೊರನಾಡು ಅನ್ನಪೂರ್ಣೇಶ್ವರಿಯ ಒಂದು ಇತಿಹಾಸ ಆಗಿದೆ. ನೋಡಿ, ಈಗ ಒಂದ್ಸತಿ ನೀವು ದೇವ್ರ ದರ್ಶನ ಯಾವ ರೀತಿಯಾಗಿ ಕಾಣುತ್ತೆ, ಮೋಸ್ಟ್ಲಿ ಅಲ್ಲಿ ಜನ ಅಡ್ಡ ಇದ್ದಾರೆ ಅನ್ಸುತ್ತೆ, ಆದರೂ ಸಹಿತ ನನ್ನ ಕೈಲಿ ಆಗಿದ್ದನ್ನು ನಾನು ನಿಮಗೆ ತೋರಿಸ್ತೇನೆ. ಇದು ನೇತ್ರಾವತಿ ನಿವಾಸ. ಇಲ್ಲಿ ನಿಮಗೆ 750-800 ರೂಪಾಯಿಯಿಂದ ಚಾರ್ಜಸ್ಗಳು ಸ್ಟಾರ್ಟ್ ಆಗಿ ನಿಮಗೆ ಅಲ್ಲೂ ಸಹಿತ ರೂಮ್ ಸಿಗ್ತವೆ. ನೋಡಿ, ಪ್ರೈವೇಟ್ ಒಂದು ಬಸ್ ಬರ್ತಾ ಇದೆ. ಸ್ನೇಹಿತರೆ, ಇದು ಅನ್ನಪೂರ್ಣೇಶ್ವರಿಯ ಇತಿಹಾಸ ಮತ್ತು ಅನ್ನಪೂರ್ಣೇಶ್ವರಿ ದೇವಿ ದರ್ಶನ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ನಿಮ್ಮ ಒಂದು ಲೈಕ್, ಒಂದು ಶೇರು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಇದು ನಿಮಗೆ ದೇವಸ್ಥಾನದ ಲಾಡ್ಜಿಂಗು. ಇಲ್ಲಿ ನಿಮಗೆ 250 ರೂಪಾಯಿಂದ ರೂಮ್ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ ನೋಡಿ, ಇದು ಪ್ರಕೃತಿ ಸುತ್ತಲಿನ ಪ್ರದೇಶ. ಎಲ್ಲರಿಗೂ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೂರ್ಯ ಉದಯ ಆಗಿರೋದು. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದಗಳು.